ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಿನಿಮಾದಲ್ಲಿ ನೋಡಿರೋದು, ಕಥೆನಲ್ಲಿ ಕೇಳಿರೋದು ಎಲ್ಲ ನಮ್ಮ ಕಣ್ಮುಂದೆ ಪವಾಡನೇ ನಡೆದಂಗಾಗೋಯ್ತು. ಭೈರವಿ ಪೂಜೆ ಮಾಡೋದು ನೋಡ್ತಾ ಇದ್ರೆ ಸಾಕ್ಷಾತ್ ಆ ದೇವಿನೇ ನೋಡ್ದಂಗೆ ಆಗ್ತಾ ಇತ್ತು. ಹೌದು ರೂಪ, ಇಂಥ ಪುಟ್ಟ ವಯಸ್ಸಲ್ಲಿ ಎಂತ ದೊಡ್ಡ ಸಾಧನೆ ಮಾಡಿದಾಳೆ ನಮ್ಮ ಭೈರವಿ. ನಿನ್ನೆ ಅವಳೆ ದೇವಸ್ಥಾನಕ್ಕೆ ಹೋಗಿ ಆ ದೇವಿನ ಭೇಟಿಯಾಗಿ ಉಗ್ರ ನರಸಿಂಹ ಫೋಟೋ ತಂದಿಟ್ಟು ಏನೆಲ್ಲಾ ಪೂಜೆ ಮಾಡಿ ದಿಗ್ಬಂಧನದಲ್ಲಿದ್ದ ಶಾಂಭವಿ ದೇವಿನ ಬಿಡಿಸಿದಾಳೆ. ಇದೆಲ್ಲ ನಾವ್ ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ. ಬಾಪುಟ, ಮೊದಲು ಸ್ವಲ್ಪ ಜ್ಯೂಸ್ ಕುಡಿಯುವಂತೆ, ಆಮೇಲೆ ತಿಂಡಿ ತಿನ್ನುವಂತೆ. ಬೇಡ ಕಮಲಮ್ಮ, ಭೈರವಿಗೆ ಅಮ್ಮ ಆಗಿದೆ ಅಂತ ಹೇಳಿದೀವಿ. ಅವಳನ್ನ ಹಾಗೆ ಸುಮ್ನೆ ಹೊರಗಡೆ ಕರ್ಕೊಂಡು ಹೋಗಕ್ಕಾಗಲ್ಲ. ಆ ಜ್ಯೂಸು ತಿಂಡಿ ಎಲ್ಲ ಇಲ್ಲೇ ತಂದ್ಕೊಡಿ. ಹೊರಗಡೆ ಯಾರೇ ಬಂದ್ರು ಯಾರೇ ಕೇಳಿದ್ರು ಅಮ್ಮ ಇವತ್ ಬಿಟ್ಟಿದೆ, ಅದಕ್ಕೆ ಇವತ್ ನೀರ್ ಹಾಕ್ತಿದೀವಿ ಅಂತ ಹೇಳೋಣ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗೋಣ. ಸರಿ ಅಮ್ಮವ್ರೆ. ಭೈರವಿ, 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 ಭೈರವಿ. ಶಿವಗಾಮಿ, ಶಿವಗಾಮಿ, ಶಿವಗಾಮಿ. ಶಿವಗಾಮಿ, ಶಿವಗಾಮಿ, ನಿನಗೇನೂ ಆಗಲ್ಲ. ನೀನ್ ಬದುಕ್ಬಿಟ್ಟೆ ಶಿವಗಾಮಿ, ನೀನ್ ಬದುಕ್ಬಿಟ್ಟೆ. ಆ ಡಾಕ್ಟ್ರು ದೇವರೇ ನಿನ್ನ ಕಾಪಾಡಬೇಕು ಅಂತ ಹೇಳಿದ್ರು. ಅದೇ ಥರ ದೇವಿ ಶಾಂಭವಿ ನಿನ್ ಕೈ ಬಿಡ್ಲಿಲ್ಲ, ನಿನ್ ಕಾಪಾಡ್ಬಿಟ್ಲು. ಶಿವಗಾಮಿ, ನೀನೇನು ಚಿಂತೆ ಮಾಡಬೇಡ. ನೀನ್ ದೇವಿ ಮಗಳು. ಆ ದೇವಿ ನಿನ್ ಜೊತೆ ಇರೋವರೆಗೂ ನಿನಗೇನು ಆಗಲ್ಲ. ಯಾರು ನಿನ್ನನ್ನ ಏನೂ ಮಾಡಕ್ಕಾಗಲ್ಲ. ಧೈರ್ಯವಾಗಿರು. ಅಶೋಕ್, ನೀವ್ ಯಾವಾಗ ಬಂದ್ರಿ ಜಪಾನಿಂದ? ಶಿವಗಾಮಿ, ನಾನ್ ಜಪಾನಿಂದ ಬಂದು ತುಂಬಾ ದಿನ ಆಯ್ತು. ನನ್ನನ್ನ ಸಾಯಿಸ್ಬಿಟ್ರು ಅಂತ ಅನ್ಕೊಂಡೆ. ನನ್ನನ್ನ ಬಿಲ್ಡಿಂಗ್ ಮೇಲೆ ಕಟ್ ಹಾಕ್ದಾಗ ಪ್ರಾಣನೇ ಹೋದಂಗಾಗಿತ್ತು. ನನಗೇನಾಗಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ನನ್ ಕೊನೆ ಕ್ಷಣದಲ್ಲಿ ಅಣ್ಣನ್ನ ನೆನ್ಸ್ಕೊಂಡೆ. ನಿಮ್ಮನ್ನ, ಭೈರವಿನ, ಕಮಲಮ್ಮನ್ನ, ರೂಪನ್ನ, ಇವ್ರನ್ನೆಲ್ಲ ಯಾರು ಕಾಪಾಡ್ತಾರೆ ಅಂತ ಅನ್ಕೊಂಡೆ. ಹೇಗಿಲ್ಲಿಗೆ ಬಂದೆ? ಶಿವಗಾಮಿ, ನಾನು ನಿನಗೆಲ್ಲ ನಿಧಾನವಾಗಿ ಹೇಳ್ತೀನಿ. ಅದೊಂದು ದೊಡ್ಡ ಕಥೆ. ನೀನೀಗ ಬದುಕುಳಿದಿದೆಯಲ್ಲ, ಅಷ್ಟೇ ಸಾಕು. ಭೈರವಿ ಎಲ್ಲಿದ್ದಾಳೆ? ನಾನು ಭೈರವಿ ನೋಡ್ಬೇಕು. ಶಿವಗಾಮಿ,
ಭೈರವಿ ಮನೇಲಿದ್ದಾಳೆ. ನಾನು ಭೈರವಿನ ಕರ್ಕೊಂಬಂದು ತೋರಿಸ್ತೀನಿ. ನನ್ಗೀಗಾಗಿದೆ ಅಂತ ಭೈರವಿಗ್ ಗೊತ್ತಾ? ಇಲ್ಲ ಶಿವಗಾಮಿ, ಅವಳಿಗೆ ಗೊತ್ತಿಲ್ಲ. ಮೊದಲು ಅವಳನ್ನ ಕರ್ಕೊಂಬಂದು ತೋರಿಸ್ತೀನಿ, ಆಮೇಲೆ ಎಲ್ಲ ನಿಧಾನವಾಗಿ ಹೇಳೋಣ. ರಾವಣ್ ರಾವಣ್ ಶಿವಗಾಮಿ, ರಾವಣ್ಣಿಂದ ನಿನ್ನನ್ನ ಏನೂ ಮಾಡಕ್ಕಾಗಲ್ಲ. ನೀವು ರಾವಣ್ ಶಕ್ತಿನ ಕಮ್ಮಿ ಲೆಕ್ಕ ಹಾಕಿದ್ದೀರಾ ಅಶೋಕ್. ನನ್ನ ಈ ಪರಿಸ್ಥಿತಿಗೆ ಅವನೇ ಕಾರಣ. ಅವನ್ನ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಅಶೋಕ್. ಶಿವಗಾಮಿ, ನಿಂಗೆ ಬದುಕೊಳ್ದಿರೋದು ರಾವಣಗ್ ಗೊತ್ತಿಲ್ಲ ನೋಡು. ಅವನು ನಿನ್ನ ಏನೂ ಮಾಡಕ್ಕಾಗಲ್ಲ. ರಾವಣ್ ನನ್ನನ್ನು ಹುಡುಕೊಂಡು ಬಂದ್ಬಿಟ್ರೆ? ಶಿವಗಾಮಿ, ಹಾಗೆಲ್ಲ ಏನೂ ಆಗಲ್ಲ. ನಾನಿದೇನಲ್ವಾ, ನೀನೇನು ಯೋಚನೆ ಮಾಡಬೇಡ. ಇವಾಗ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡೋ ಸಮಯ ಇದು. ಹೇಗೋ ಶಾಂಭವಿ ದೇವಿ ದಯೆಯಿಂದ ನಿನ್ನ ಪ್ರಾಣ ಉಳಿದಿದೆ. ಅದನ್ನು ಉಳಿಸ್ಕೊಳ್ಳೋದು ಇವಾಗ ನಿನ್ನ ಕೈಯಲ್ಲಿದೆ. ನೋಡು, ನಾನು ನಿನ್ನ ಪಕ್ಕ ಇದ್ದೀನಲ್ವಾ, ಯಾರೂ ನಿನ್ನ ಮುಟ್ಟಕ್ಕಾಗಲ್ಲ. ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀನು ಮೊದಲಿನ ಥರನೇ ಎದ್ದು ಓಡಾಡ್ತೀಯ. ನಿನ್ನ ವಿರುದ್ಧ ನಿಂತಿರೋರ್ನೆಲ್ಲ ನೀನು ಮಟ್ಟ ಹಾಕ್ತೀಯ. ಇವತ್ತಿಂದ ನಿನ್ನ ಈ ಸ್ಥಿತಿ ಕಾರಣ ಆದವರ ಅಳಿವು ಶುರುವಾಗಿದೆ. ನೋಡು ಶಿವಗಾಮಿ, ನೀನು ಧೈರ್ಯವಾಗಿರು, ಏನೂ ಆಗಲ್ಲ. ನೋಡು, ನಿನಗೆ ನಾನು ಕಾವಲಾಗಿರ್ತೀನಿ. ನನ್ನನ್ನು ದಾಟಿ ನಿನ್ನ ಹತ್ರ ಯಾರೂ ಬರೋಕ್ಕಾಗಲ್ಲ. ನೀನು ಆರಾಮಾಗಿ ರೆಸ್ಟ್ ಮಾಡು.